ಶುಭೋದಯ ಮಕ್ಕಳೇ. ಈಗ ರಜದ ಮಜಾ ಅನುಭವಿಸ್ತಾ ಇದ್ದೀರಲ್ವ. ರಜದಲ್ಲಿ ನೀವು ಕೃಷ್ಣ ಜನನ, ಶ್ರೀಕೃಷ್ಣ ಜನನ ಕೇಳಿದ್ರಿ. ಗೋವುಗಳನ್ನು, ಗೋಪಾಲಕರನ್ನು ಹೇಗೆ ಅವನು ರಕ್ಷಣೆ ಮಾಡ್ದ ಅನ್ನೋದು ಕೇಳಿದ್ರಿ. ಆಮೇಲೆ ಗೋವರ್ಧನ ಬೆಟ್ಟ ಎತ್ತಿದ್ದು ಎಲ್ಲ ನೋಡಿದ್ರಿ. ಈಗ ಅವನ ಶಕಟಾಸುರ ವಧೆ ಕಥೆನ ಕೇಳೋಣ. ಶಕಟಾಸುರ ಯಾರು? ಒಬ್ಬ ರಾಕ್ಷಸ. ಈ ರಾಕ್ಷಸನ್ನ ಯಾರು ಕಳಿಸಿರ್ತಾರೆ ಶ್ರೀಕೃಷ್ಣನ ಕೊಲ್ಲಕ್ಕೆ? ಯಾರು ಕಳಿಸಿರ್ತಾರೆ ಹೇಳಿ? ಅವನ ಸೋದರ ಮಾವ ಕಂಸ ಕಳಿಸಿರ್ತಾನೆ. ಎಲ್ಲಿ ನನಗೆ ಸಾವಿಗೆ ಕಾರಣನಾಗ್ತಾನೋ ಕೃಷ್ಣ, ಅವನನ್ನು ಕೊಂದು ಬಿಡಬೇಕು ಅಂತ ಶಕಟಾಸುರನ್ನ ಕಳಿಸಿರ್ತಾನೆ. ಶಕಟಾಸುರ ಅಂದರೆ ಅವನು ರಾಕ್ಷಸ. ಅವನ ಬಗ್ಗೆ ಮಾಹಿತಿ ಅಂದರೆ ಶಕಟ ಅಂದರೆ ಬಂಡಿ ಅಥವಾ ಗಾಡಿ ಅಂತ ಅರ್ಥ ಇರುತ್ತೆ. ಅವನು ಈ ಬಂಡಿಯ ಒಳಗೆ ಸೇರ್ಕೊಂಡ್ಬಿಟ್ಟು ಅದೇ ಆಕಾರ ಪಡ್ಕೊಂಡ್ಬಿಟ್ಟಿರ್ತಾನೆ. ಅವನು ಯಾವುದ್ರೊಳಗೆ ಹೋಗ್ತಾನೋ ಆ ಆಕಾರ ಆಗ್ತಿರ್ತಾನೆ. ಇಲ್ಲಿ ಬಂಡಿ ಒಳಗೆ ಹೋಗಿರೋದ್ರಿಂದ ಶಕಟಾಸುರ ಅಂತ ಹೆಸರು ಬರ್ತೈತೆ. ಈ ಹೆಸರು ಬರೋಕ್ಕೆ ಇನ್ನೊಂದು ಕಾರಣವೂ ಇದೆ. ಅವನು ಶಕಟಾಸುರ ಯಾರಪ್ಪ ಅಂದರೆ ಹಿರಣ್ಯಾಕ್ಷನ ಮಗ. ಅವನ ನಿಜವಾದ ಹೆಸರು ಉತ್ಕಜ. ಅವನು ರಾಕ್ಷಸ ಅಲ್ವಾ, ಎಲ್ಲರಿಗೂ ಕಾಟ ಕೊಟ್ಟು ಖುಷಿ ಪಡೋದೇ ಅವನ ಕೆಲಸ ಆಗಿರುತ್ತೆ. ಹಾಗೆ ಋಷಿ ಮತ್ತು ಮುನಿ ಮತ್ತು ಸಜ್ಜನರು, ಸಾಧು ಸಂತರಿಗೆ ಬಹಳ ಕಾಟ ಕೊಡ್ತಾ ಇದ್ದ. ಅದೇ ಥರ ಒಂದ್ಸಲ ಏನಾಯಿತು, ಲೋಪಶ್ರೀ ಎಂಬ ಮುನಿ ಅಂದರೆ ಯಾರು, ಋಷಿಗೆ ಆಶ್ರಮಕ್ಕೆ ಹೋಗಿ ಅಲ್ಲಿ ಹೂವು, ಹಣ್ಣು, ಗಿಡ, ಮರಗಳನ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸಿರ್ತಾರೆ ತೋಟನ, ಅದನ್ನೆಲ್ಲ ಹಾಳು ಮಾಡಿಬಿಡ್ತಾನೆ. ಅದನ್ನು ನೋಡಿಬಿಟ್ಟು ಆ ಋಷಿಗೆ ಕೋಪ ಬಂದುಬಿಟ್ಟಿರುತ್ತೆ. ಅದಕ್ಕೆ ಶಾಪ ನೀಡಿಬಿಡ್ತಾನೆ. ಏನಂತ, ನಿನಗೆ ಶರೀರ ಇಲ್ದವನಾಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾನೆ. ಆವಾಗ ಅವನಿಗೆ ಶಾಪದಿಂದ ಅವನೇನು ಮಾಡ್ತಾನೆ, ಆಕಾರ ಇಲ್ದಂಗೆ ಅಂದರೆ ನಿರಾಕಾರನಾಗ್ಬಿಡ್ತಾನೆ. ಇದರಿಂದ ರಾಕ್ಷಸ ಬಹಳ ಭಯ ಆಗ್ಬಿಡುತ್ತೆ. ನನಗೆ ಮುನಿ ಹತ್ರ ಹೋಗಿ ತುಂಬ ಕೇಳ್ಕೊಳ್ತಾನೆ, ಇದನ್ನು ನನಗೆ ಶಾಪ ವಿಮೋಚನೆ ಆಗಬೇಕು, ನಿಜವಾಗ್ಲೂ ನನಗೆ ಬುದ್ಧಿ ಬಂದಿದೆ, ನನಗೆ ಶಾಪ ವಿಮೋಚನೆ ಮಾರ್ಗ ತೋರಿಸಿ ಅಂತ ಕೇಳ್ತಾನೆ. ಅದಕ್ಕೆ ಆ ಮುನಿ ಏನು ಹೇಳ್ತಾನೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹುಟ್ಟುತ್ತಾನಲ್ಲ, ಅವನ ಪಾದಸ್ಪರ್ಶ ಅಂದರೆ ಕಾಲಿನಿಂದ ನಿನಗೆ ಮುಟ್ಟಿದಾಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಪರಿಹಾರ ಸೂಚಿಸಿರ್ತಾನೆ. ಆವಾಗಿಂದ ಸಹ ಅವನು ಯಾವಾಗ ನನಗೆ ಪರಿಹಾರ ಆಗುತ್ತೋ ಅಂತ ಹೇಳಿ ಕಾಯ್ತಾನೆ ಇರ್ತಾನೆ. ಅವನು ಯಾವಾಗಲೂ ಯಾವುದಾದ್ರೂ ಒಂದು ವಾಸ್ತು ಒಳಗೆ ಹೋಗ್ಬಿಡೋದು, ಆಕಾರ ಪಡ್ಕೊಳ್ಳೋದು. ಆ ರಾಕ್ಷಸನಿಗೆ ಇದೇ ಕತೆ. ಅವಾಗ ಅವನು ಏನೀಗ ಶ್ರೀಕೃಷ್ಣನ ಕೊಲ್ಲಬೇಕು, ನನ್ನ ಶಾಪ ವಿಮೋಚನೆ ಆಗಬೇಕು ಅನ್ನೋದೇ ಅವನ ಇಚ್ಛೆ ಆಗಿರುತ್ತೆ. ಅದೇ ಥರ ಏನಾಗುತ್ತೆ, ಈ ಕಂಸ ಈ ಶಕಟಾಸುರನ್ನ ಕಳಿಸ್ತಾನೆ, ಕೃಷ್ಣನ್ನ ಕೊಂದುಬಿಡು ಅಂತ. ಅವಾಗ ಏನು ಮಾಡ್ತಾನೆ, ಶ್ರೀಕೃಷ್ಣ ಏನಿರ್ತಾನೆ ಇನ್ನು ಸಣ್ಣವನಿರ್ತಾನೆ, ತುಂಬ ಇನ್ನು ಅಂಬೆಗಾಲಿಡಕ್ಕೆ ಅವಾಗ ಪ್ರಾರಂಭ ಮಾಡ್ತಾ ಇರ್ತಾನೆ. ಆವಾಗ ಅಂಬೆಗಾಲಿಟ್ಬಿಟ್ಟು, ಈಗ ಮಕ್ಕಳು ಬೋರ್ಲು ಬೀಳ್ತಾರಲ್ಲ, ತಿರ್ಗಾ ಮುರುಗ ಬೀಳ್ದಾಗ ಎಲ್ಲರಿಗೂ ಖುಷಿ. ಸಣ್ಣ ಮಗು ಬೋರ್ಲು ಬಿದ್ದರೆ ಎಲ್ಲರೂ ಖುಷಿಯಿಂದ ಆಚರಿಸ್ತಾರೆ. ಅದೇ ಥರ ಯಶೋದೆ ತುಂಬ ಸಂತೋಷದಿಂದ ಆ ಮಗು ಮೊದಲ ಬಾರಿಗೆ ಬೋರ್ಲು ಬಿದ್ದಿದೆ ಅಂತ ಹೇಳ್ಬಿಟ್ಟು ಎಲ್ಲ ತನ್ನ ಎಲ್ಲ ತಾಯಂದಿರಿಗೆ ಸಂತೋಷದ ಕ್ಷಣ, ಆ ಸಂದರ್ಭವನ್ನು ಎಲ್ಲರೂ ಸಂತೋಷ ಅನುಭವಿಸ್ಬೇಕು ಅಂತ ಹೇಳಿಬಿಟ್ಟು ಅವಳೇನು ಮಾಡ್ತಾಳೆ, ಎಲ್ಲ ಗೋಪಿಕೆಯರನ್ನೆಲ್ಲ ಕರೆದ್ಬಿಟ್ಟು ಮಂಗಳವಾದ್ಯಗಳನ್ನು ಮೊಳಗಿಸಿ ಪುರೋಹಿತರು ಮಂತ್ರಗಳಿಂದ ಅವನಿಗೆ ಆಶೀರ್ವಾದ ಮಾಡಿ ಆರತಿ ಮಾಡಿಸ್ಬಿಡ್ತಾಳೆ. ಆಶೀರ್ವಾದ ಮಾಡಿ ಬ್ರಾಹ್ಮಣರು ಅವನಿಗೆ ಆಶೀರ್ವಾದ ಮಾಡಿ ಅವನಿಗೆ ಹೋಗ್ತಾರೆ. ಇದೆಲ್ಲ ಮುಗಿದ್ಮೇಲೆ ಯಶೋದೆ ಏನು ಮಾಡ್ತಾರೆ, ಎಲ್ಲ ಆರತಿ ಮಾಡಿ ಎಲ್ಲರಿಗೂ ಜೊತೆ ಮಾತಾಡಿ ಎಲ್ಲ ಆದಮೇಲೆ ಕೃಷ್ಣನ ಅಲ್ಲೇ ಹೊರಗಡೆ ಇರ್ತಕ್ಕಂಥ ಗಾಡಿ ಕೆಳಗೆ ಅಂದರೆ ಶಕಟ ಗಾಡಿ ಕೆಳಗೆ ನೆರಳಲ್ಲಿ ಏನಾದ್ರು ಹಾಸ್ಬಿಟ್ಟು ಅದ್ರ ಮೇಲೆ ಮಲಗಿಸಿ ಅವಳು ಗೋಪಿಕಾಸ್ತ್ರೀಯರ ಜೊತೆ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ. ಹಿಂಗೆ ಆದಾಗ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಕೃಷ್ಣನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಸುತ್ತಮುತ್ತ ನೋಡ್ತಾನೆ, ಯಾರೂ ಇರೋದೇ ಇಲ್ಲ. ಈಗ ಸಣ್ಣ ಪಾಪು ಇದ್ದಾಗ ಯಾರಾದರೂ ಪಕ್ಕ ಇದ್ಬೇಕು ತಾನೆ, ಆದರೆ ಯಾರೂ ಇರೋದಿಲ್ಲ. ಇವನಿಗೆ ಗಾಬರಿ ಆಗ್ಬಿಡುತ್ತೆ. ಆವಾಗ ಎಲ್ಲ ಕಡೆ ನೋಡ್ತಾನೆ, ಸುತ್ತ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಯಾರೂ ಕಾಣಲ್ಲ. ಆದರೆ ಇವನೆಲ್ಲಿರ್ತಾನೆ, ಇಲ್ಲಿ ಬಂಡಿಯ ಕೆಳಗೆ ಅಂದರೆ ಗಾಡಿಯ ಕೆಳಗಿರ್ತಾನೆ. ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾನೆ. ಆ ಗಾಡಿಯೊಳಗೆ ರಾಕ್ಷಸ ಸೇರ್ಕೊಂಡಿರೋದು ಶಕಟ, ಮತ್ತು ನನ್ನನ್ನು ಕೊಲ್ಲಕ್ಕೆ ಅವನು ವಿಚಾರ ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಏನು ಮಾಡ್ತಾನೆ, ತಕ್ಷಣವೇ ಆ ಬಾಲಕ ಕೃಷ್ಣ ತನ್ನ ಪುಟ್ಟ ಕಾಲಿನಿಂದ ಆ ಗಾಡಿನ ಜೋರಾಗಿ ಹೊಡೆದೇ ಬಿಡ್ತಾನೆ. ಒತ್ತಿಗೇನಾಗುತ್ತೆ, ಒಂದೇ ಏಟಿಗೆ ಆ ಗಾಡಿ ಏನಾಗುತ್ತೆ, ನೊಚ್ಚು ನೂರಾಗಿ ಪುಡಿ ಪುಡಿ ಆಗಿ ಆ ಶಕಟಾಸುರ ರಾಕ್ಷಸ ಸತ್ತೇ ಹೋಗ್ಬಿಡ್ತಾನೆ. ಆಗೇನಾಗುತ್ತೆ, ಸತ್ತ ಮೇಲೆ ಶಕಟಾಸುರ ಆತ್ಮ ಶ್ರೀಕೃಷ್ಣನ ಎದುರಿಗೆ ಬಂದು ನಮಿಸಿ, ನಿನ್ನಿಂದ ನನಗೆ ಶಾಪ ವಿಮೋಚನೆ ಆಯಿತು ಅಂತೇಳಿ ಅವನಿಗೆ ಕೃತಜ್ಞತೆ ಹೇಳಿಬಿಟ್ಟು
ತಾನು ಕೃಷ್ಣನಲ್ಲಿ ಲೀನ ಆಗ್ಬಿಡ್ತಾನೆ. ಈಗ ಇಷ್ಟು ಈ ಬಾಲಕ ಶ್ರೀಕೃಷ್ಣ ಇನ್ನೂ ಬೋರಲ್ಲಿ ಬಿದ್ದಂಥ ಶ್ರೀಕೃಷ್ಣ ಈ ಶಕಟಾಸುರನ ಶಾಪ ವಿಮೋಚನೆಗೆ ಕಾರಣನಾಗ್ತಾನೆ. ಹೀಗೆ ಇನ್ನೂ ಅನೇಕ ಲೀಲೆಗಳು ಕೃಷ್ಣನವಿದ್ದಾವೆ. ಇವತ್ತು ಈ ಲೀಲೆ ಕೇಳಿದ್ರಲ್ವಾ, ಕೇಳಿ ತಿಳ್ಕೊಂಡ್ರಲ್ಲ. ಶಕಟ ಅಂದರೆ ಬಂಡಿ. ಆಮೇಲೆ ಇನ್ನು ಸಣ್ಣ ಪಾಪು ಇದ್ದಾಗೆ ಅವನು ಶಕಟಾಸುರನ ವಧೆ ಮಾಡ್ತಾನೆ ಅಂತ. ಇನ್ನು ಮುಂದೆ ಬೇರೆ ಲೀಲೆಗಳನ್ನು ನಾವು